ಇದೆ ಔಟ್ಸೈಡ್ ಬಿಸಿಲು ಚೆನ್ನಾಗಿದೆ. 2300 ಸ್ಕ್ವೇರ್ ಫೀಟಾ? 2300 ಡಬಲ್ ಸೈಟ್ ಚೆನ್ನಾಗಿ. ഇതെൻ്റെ ഫ്രണ്ടിൻ്റെ വീടാണ്. ഞാൻ ഗൃഹപ്രവേശത്തിന് വരാൻ പറ്റിയില്ല. കഴിഞ്ഞ ദിവസമായിരുന്നു ഗൃഹപ്രവേശം. അതുകൊണ്ട് ഇപ്പോഴാണ് സമയം കിട്ടിയത്. സമയം കിട്ടിയപ്പോൾ വീട്ടിലോട്ടൊന്ന് വന്നതാണ്, കാണാമെന്ന് കരുതിയ. വീടിൻ്റെ ഓണർ. ഹായ് ചേത്താ, വീട് സൂപ്പറായിട്ടുണ്ട് കേട്ടോ. ಮನೆ ಚೆನ್ನಾಗಿದೆ. ಅವತ್ತು ಬಂದರೆ ತುಂಬ ಕ್ರೌಡ್ ಆಗುತ್ತಲ್ಲ. ಇದು ದೇವ್ರ ಮನೆನಾ ಚೇತು? ರಾಘವೇಂದ್ರ ಸ್ವಾಮಿಗಳು. ಇನ್ನೇನು ಅರೇಂಜ್ ಮಾಡಿಲ್ಲ ಅವರು, ಎಲ್ಲ ಮಾಡಬೇಕು. ಇದು ಆಂಟಿ ಅವರ ಅಮ್ಮ. ನೋಡಿ, ಇದು ಕಿಚನ್ ಲಾದಿ ಪೋಟ್. ಆಂಟಿ ಹಾಯ್. ಇದು ಕಿಚನ್. ಕಿಚನು ಸೂಪರಾಗಿದೆ. ನೀವು ಥಿಂಗ್ಸ್ ಎಲ್ಲ ಇಡಬೇಕಲ್ಲ, ಥಿಂಗ್ಸ್ ಎಲ್ಲ ಇಟ್ಮೇಲೆ ಮೇಲೆ ನೋಡೋಣ. ಕೆಳಗಡೆ ಒಂದು ರೂಮ್ ಇದೆ ಅಲ್ಲ ಚೇತು? ಇದು ರೂಮ್ ಸ್ವಲ್ಪ ಚಿಕ್ಕದಂದಲ್ಲ. ಇದು 10 ಕತ್ತಾ ಇಲ್ಲ 12 ಕತ್ತಾ? ಓ, ಸಿಸ್ಟಮ್ ಎಲ್ಲ ಚೆನ್ನಾಗಿದೆಯಲ್ಲ. ಇದು ಕಬೋರ್ಡು. ಇನ್ನು ಅವರೇನು ಅರೇಂಜ್ ಮಾಡಿಲ್ಲ. ಕೆಳಗಡೆ ಒಂದು ಬಾತ್ರೂಮ್ ಇದೆ ಅಲ್ಲ, ಟಾಯ್ಲೆಟ್ ಒಂದಿದೆ. ಇಲ್ಲ ಬೇಡ. ಸಿಸ್ಟಮ್ ಚೆನ್ನಾಗಿದೆ. ಇದು ತೆಗಿಬೋದಾ? ಇಲ್ಲ, ಅದು ತೆಗಿಯೋಂಗಿಲ್ಲ. ಸರಿ. ಅದೇನೋ ಅವರು ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ಮೇಲೆ. ಇಲ್ಲಿ ಡೈನಿಂಗ್ ಟೇಬಲ್ ಹಾಕೋಕ್ಕಾಗುತ್ತಲ್ಲ. ಫ್ರಿಡ್ಜು, ಡೈನಿಂಗ್ ಟೇಬಲು, ವಾಷಿಂಗ್ ಮಿಷಿನ್ ಎಲ್ಲ. ಇದು ಫಸ್ಟ್ ಫ್ಲೋರಲ್ಲಿ ಎಷ್ಟು ರೂಮ್ ಇದೆ ಚೇತು? 2 ರೂಮ್ ಅಲ್ಲ? ಇದೊಂದು ರೂಮಾ? ವಾವ್, ಏನಿದು ಮಕ್ಳಿಗೆ ಆಟ ಆಡೋಕ್ಕೆ ಇಷ್ಟೊಂದು ಜಾಗ? ಅಪ್ಪ, ಇಷ್ಟು ದೊಡ್ಡ ರೂಮ್ ನಾನು ಎಲ್ಲಿ ನೋಡಿಲ್ಲ ಚೇತು, ರಿಯಲಿ ನೋಡಿಲ್ಲ ನಾನು. ಇದೆಲ್ಲ ಕಬೋರ್ಡು, ಪರವಾಗಿಲ್ಲ. ನಿಮ್ಮ ಫ್ಯಾಮಿಲಿಗೆ ಫುಲ್ ಆಗುತ್ತೆ ಇಂದ ರೂಮು. ನೋಡಿ. ಮೇಲೆ ಓ ಬೆಡ್. ಏನು ದಿವಾನ್ ಕೊಡ್ತಾರನ? ವೆಯ್ಟ್ ಇದೆಯಾ? ಓ, ಅದರಲ್ಲಿ ನಾವು ಬಟ್ಟೆ ಎಲ್ಲ ಕೀಪ್ ಮಾಡ್ಬೋದು. ಚೆನ್ನಾಗಿದೆ. ಇದಿಲ್ಲೇ ಅಟ್ಯಾಚ್ ಮಾಡಿರೋದು ಒಳಗಡೆಗೆ? ಅಟ್ಯಾಚ್ ಮಾಡಿರೋದು. ವುಡ್ಡಲ್ಲಿ ನಾವೇ ಮಾಡಿಸಿರೋದು. ಹಾಂ.
ತುಂಬ ದೊಡ್ಡ ರೂಮ್ ಅಪ್ಪ. ಏನಕ್ಕೆ ಇಷ್ಟೊಂದು ದೊಡ್ಡ ರೂಮ್ ಗೊತ್ತಿಲ್ಲ. ಟಿ ವಿ ಹಾಕಕ್ಕಲ್ಲ, ಐರನ್ ಮಾಡೋಕ್ಕೆ, ಟಿ ವಿ ಹಾಕೋಕ್ಕೆ, ಫೋಲ್ಡಿಂಗ್ ಮೆಥಡ್. ಹಾಂ, ಬೇಡ ಅಂದರೆ ನಾವು ಇದು ಮಾಡ್ಬೋದು. ಹ್ಞೂ ಹ್ಞೂ ಡ್ರೆಸ್ಸಿಂಗ್. ಹಾಂ 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 ಹಾಂ. ಇಲ್ಲ ಒಂದು ಟಾಯ್ಲೆಟ್ ಇದೆ. ಇದು 2 ರೂಮಿಗೂ ಸೆಂಟ್ರಲ್ಲಿ ಹಾಲ್ ಇದೆಲ್ಲ. ಹಾಂ ಹಾಂ. ಇದೊಂದು ಬೆಡ್ರೂಮು. ಅಡೆಯಂಗಪ್ಪ, ಎಲ್ಲ ಏನು ಇಷ್ಟೊಂದು ದೊಡ್ಡ ದೊಡ್ಡ ರೂಮ್ಗಳು ಮಾಡಿದ್ದೀರ ಚೇತು. ಹಾಂ, ತುಂಬ ದೊಡ್ಡ. ಆದ್ರೆ ಇನ್ನೂ ಏನು ಅರೇಂಜ್ ಮಾಡಿಲ್ಲ. ಮೊನ್ನೆ ಗೃಹ ಪ್ರವೇಶ ಆಗಿರೋದು, ನೋಡಿದ್ದೀರಾ? ಹಾಂ, ನಾನೇ ಅಲ್ಲಿ ನಿಂತಿದ್ದೀನಿ. ಒಳ್ಳೆ ಪ್ಲಾನಿಂಗ್ ಇದೆ, ಪರವಾಗಿಲ್ಲ. ಕಬೋರ್ಡ್ ಸಿಸ್ಟಮ್ ಅಲ್ಲ. ಬೀಗ ಬೇಡ ಬಿಡಿ, ಪರವಾಗಿಲ್ಲ. ಅಟ್ಯಾಚ್ಡ್ ಬಾತ್ರೂಮು, ಟಿ ವಿ ಎಲ್ಲ ಅರೇಂಜ್ ಮಾಡಿಲ್ಲ ಇನ್ನೂ ಸರಿಯಾಗಿ. ಓ, ಅಣ್ಣ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ? ಇದು ಫಸ್ಟ್ ಫ್ಲೋರಿಂದು ಬಾಲ್ಕನಿ, ಉಯ್ಯಾಲೆ ಎಲ್ಲ ಇದೆ. ಪರವಾಗಿಲ್ಲ. ಚೇತ ಮಕ್ಕಳಿಗೆ ಐಡಿಯಾ ಮಾಡಿದ್ದೀರಾ. ನಾನು ಇವ್ರ ಮನೆಗೆ ಬರುವಾಗ ಈ ಇರೋ ಚೇತನ್ಗೆ 1 ವರ್ಷ, ಈಗ 33 ಅಲ್ಲ, 33. ಅಷ್ಟು ವರ್ಷದಿಂದ ಫ್ರೆಂಡ್ಸ್ ಆಗಿದ್ದೀರಾ. ಅವರಮ್ಮ ಅವರಪ್ಪ ನಾವು ಎಲ್ಲ ಒಟ್ಟಿಗೆ ಇರೋದು. ನಾವು ಮೇಲೆ ಹೋಗೋಣ. ಡೋರೆಲ್ಲ ಸಖತ್ತಾಗಿದೆ. ಆಂದಿಗೆ ಕ್ಲೀನ್ ಮಾಡೋಕ್ಕೊಂದು 2 ಬೇಕಿದು. ಇದು ಸೆಕೆಂಡ್ ಫ್ಲೋರ್ಗೆ. ಸ್ಟೆಪ್ಸಿಗೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸುಸ್ತಾಗುತ್ತಲ್ಲ ಚೇತು, ಮೇಲಿಂದ ಕೆಳಗಿಂದ. ಇದು ಗೆಸ್ಟ್ ರೂಮಾ? ಸರಿ. ಓ, ಇಲ್ಲಿ ಎಲ್ಲ ಇಡಬೇಕಲ್ವಾ? ಗೆಸ್ಟ್ ರೂಮ್ 2 ಇದೆಯಲ್ಲ? 2 ಗೆಸ್ಟ್ ರೂಮು, 1 ಟಾಯ್ಲೆಟ್ ಮೇಲೆ ಇದೆ, ಸೆಕೆಂಡ್ ಫ್ಲೋರಲ್ಲಿ. ಶಾನ್ಲಿಯರ್ ನೋಡಿ, ನಾನು ನೋಡೇ ಇಲ್ಲ. ಶಾನ್ಲಿಯರು ಇದು ಸೆಕೆಂಡ್ ಫ್ಲೋರು ಬಾಲ್ಕನಿ. ಎಲ್ಲ ಸೇಫ್ಟಿಯಾಗಿ ಮಾಡಿದ್ದಾರೆ. ಇಲ್ಲೇ ಒಂದು 2 ಬೆಡ್ರೂಮಿಂದು ಮನೆ ಮಾಡ್ಬೋದಲ್ಲ ಚೀತು? ನೋಡಿ ಎಷ್ಟೊಂದು ಜಾಗ ಇದೆ. ಬಟ್ಟೆ ಒಗೆಯೋಕ್ಕೆಲ್ಲ ಜಾಗ ಇಟ್ಟಿದ್ದೀರಾ. ಓ, ಅದು ಇದು ಮೇಲೆ ಹತ್ತಿ ಇದು ಮಾಡ್ಬೋದು. ನೋಡಿ, ಸೋಲಾರು. ಏನು ಬೆಂಗಳೂರೇ ಕಾಣಿಸ್ತದೆ, ಪರವಾಗಿಲ್ಲ. ನಾವು ಬೆಂಗಳೂರಿಗೆ ಬಂದು ಫಸ್ಟ್ ಇದ್ದಿದ್ದು ಇಲ್ಲಿ. ಇದೊಂದು ದೇವಸ್ಥಾನ, ಊರ ದೇವಸ್ಥಾನ. ಅದು ನಮ್ಮದು ಎಲ್ಸಿನಹಳ್ಳಿ ಕೆರೆನಾ? ಬೂದಾಲ್ ಕೆರೆನಾ? KBD ಫ್ಯಾಕ್ಟ್ರಿ ಎಲ್ಲ ಆ ಕಡೆ ಬರುತ್ತಲ್ಲ, ಅಲ್ಲಿ ಬರುತ್ತೆ. ಮಂಜೂದು 2 ಟ್ಯಾಂಕ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅದು ವೈಟ್. ಅದು
ಅವ್ರ ಸಿಸ್ಟ್ರ್ ಮನೆ ಹಾಂ ಅದೇ ಅಲ್ಲಿ. ಅದೇ ಆಂಟಿ ಅದೇ 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 ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಇದೆಯಾ? ಹಾಂ ಇದೆ ಆಂಟಿ. ಅಲ್ಲಿ ಇದೆ. ಹ್ಞೂ ಸೋಲಾರ್ 300 ಲೀಟರ್ ಅಷ್ಟೇ. അങ്ങനെ 3 ഫ്ലോറും കണ്ടേ ചേർന്നതാണ്. നാവിരുത് ಬೆಂಗಳೂರು, ಇದು ನೆಲಮಂಗಲ. ಇಲ್ಲಿ ಎಷ್ಟಿಗೆ ಕಾಲು ನೋವು ಬಂದ್ಬಿಡ್ತದೆ ಚೇತು. ಅಮ್ಮ ಆಪಳನ್ನು ಕಟ್ ಮಾಡಿದ್ರು, ಅಲ್ಲೇ ಇಟ್ಟಿದೆ ನೋಡಿ, ತಟ್ಟೆನಲ್ಲಿ ಇದೆ. ಕಿಚನಿಂದ ಆಚೆ ಒಂದು ಡೋರ್ ಇತ್ತಲ್ಲ, ಇದು ವರ್ಕ್ ಏರಿಯಾ. ಬಟ್ಟೆ ವಾಷಿಂಗು, ಪಾತ್ರೆ ತೊಳೆಯೋದು ಎಲ್ಲ ಇಲ್ಲೇ. ಯುಟಿಲಿಟಿ ಪರವಾಗಿಲ್ಲ. ಆಂಟಿಗೆ ಬಟ್ಟೆ ವಾಶ್ ಮಾಡಿ ಇಲ್ಲೇ ಹಾಕ್ಬೋದು, ಮೇಲೆ ಹೋಗ್ಬೇಕು ಅಂದಿಲ್ಲ, ಹತ್ತಕ್ಕಾಗಲ್ಲ ನೋಡಿ. ಇಲ್ಲೇ ಒಂಚೂರು ಜಾಗ ಇದೆಯಲ್ಲ ನೀರು ಹೋಗೋಕ್ಕೆ. ಹಾಂ, ಮತ್ತೆ ಅಲ್ಲೇ ಮಾಡ್ಬೋದಲ್ಲ. ಕೆಲಸ ಜಾಸ್ತಿ ಅಲ್ಲ ಅಂದಿ. ಚೆನ್ನಾಗಿದೆ ಅಂದಿ ಮನೆ. ಲೇಟ್ ಆಗಿದ್ರು, ಕಟ್ಟೋದು ಲೇಟ್ ಆಗಿದ್ರು ಸೂಪರ್ ಆಗಿದೆ ಮನೆ. ಗೊತ್ತು ನನಗೆ. ಹಾಳಲ್ಲಿ ಇನ್ನೂ ಥಿಂಗ್ಸ್ ಎಲ್ಲ ಬಂದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ನಂದೊಂದು ಫೋಟೋ ತೆಗಿಯಂಗೆ, ಹಂಗೆ ವಿಡಿಯೋ ಬನ್ನಿ. ಹಾಯ್, ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ಮನೆಯೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇವರು ನನ್ನ ಮಗನ ಥರನೇ. ಇವರು ನನಗೆ ನೋಡಿ, ನನ್ನ ಮಗನ ಥರನೇ ಇವರು. ನನ್ನ ಮಗನೇ. ಅವನಿಗೂ ಇವರ ವಯಸ್ಸೇ. ಇವ್ರಿಗೂ 33 ವಯಸ್ಸು, ನನ್ನ ಮಗನಿಗೂ 33 ವಯಸ್ಸು. ಒಟ್ಟಿಗೆ ಆಟ ಆಡಿರೋದು ಇಬ್ಬರೂ. ಈಗ ಮನೆ ಕಟ್ಟಿ ದೊಡ್ಡ ಮನುಷ್ಯ ಆಗಿದ್ದಾರೆ. ಎಲ್ಲರೂ ಸ್ವಲ್ಪ ವಿಶ್ ಮಾಡಿ ಆಯಿತಾ? ಬಾಯ್.